ಮುಂದಿನ ಸುದ್ದಿಯತ್ತ ಹೋಗೋದಾದ್ರೆ ಬೆಳಗಾವಿ ಅಂತ ಬಂದಾಗ ಅಲ್ಲಿನ ರಾಜಕಾರಣ ಅಂತ ಬಂದಾಗ ಇಡೀ ರಾಜ್ಯವನ್ನೇ ಗಮನ ಸೆಳೆಯುವಂತೆ ಮಾಡುತ್ತೆ. ಈ ಬೆಳಗಾವಿ ಬ್ಯಾಂಕ್ಗೆ ಜಾರಕಿಹೊಳಿ ಬಣದ 9 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದರಿಂದಾಗಿ ಸತೀಶ್ ಜಾರಕಿಹೊಳಿ ಅವರ ಬಣಕ್ಕೆ ಈಗ ಸಂತಸ ದುಪ್ಪಟ್ಟಾಗಿದೆ. ಕುತೂಹಲ ಕೆರಳಿಸಿದಂತ ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳ ಚುನಾವಣೆಗೆ ಸಂಬಂಧಪಟ್ಟಂತೆ 16 ಸ್ಥಾನಗಳ ಪೈಕಿ 9 ಸ್ಥಾನಗಳಲ್ಲಿ ಜಾರಕಿಹೊಳಿ ಪೆನಲ್ನಲ್ಲಿ ಗುರುತಿಸಿಕೊಂಡಿರುವಂತಹ 9 ಜನರು ಕೂಡ ಈಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಜಾರಕಿಹೊಳಿ ಅವರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಹಿಂತೆಗೆದುಕೊಳ್ಳೋದಕ್ಕೆ ಅಂತ ಕೊನೆಯ ದಿನಾಂಕ ಆಗಿತ್ತು ನಿನ್ನೆ. ಹೀಗಾಗಿ ಅಚ್ಚರಿಯ ಬೆಳವಣಿಗೆಯಲ್ಲಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಜೊತೆ ಗುರುತಿಸಿಕೊಂಡಿದ್ದಂಥ ಕಾಗವಾಡ ಶಾಸಕ ಭರಮೇಗೌಡ ಅಥವಾ ರಾಜು ಕಾಗೆ ಏನಿದ್ದಾರೆ ಜಾರಕಿಹೊಳಿ ಪೆನ್ನಲ್ಗೆ ಹಾರಿದ್ದಾರೆ. ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಧ್ಯಸ್ಥಿಕೆ ವಹಿಸಿ ರಾಜು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಮಾಡುವಲ್ಲಿ ಶ್ರಮಿಸಿದ್ದಾರೆ. ಹೀಗಾಗಿ ಅವಿರೋಧವಾಗಿ 9 ಜನ ಆಯ್ಕೆ ಆಗಿರೋದ್ರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ರೀತಿಯಾಗಿ ಇಲ್ಲಿ ಗೆಲುವು ಸಿಕ್ಕಂತಾಗಿದೆ, ಮತ್ತಷ್ಟು ಹುರುಪು ಸಿಕ್ಕಂತಾಗಿದೆ, ಉತ್ಸಾಹ ಹೆಚ್ಚಾಗ್ತಾ ಇದೆ. ಈ ಮೂಲಕ ಇಲ್ಲಿ ಗೆದ್ದು ಬೀಗೋದು ನಾನೇ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರ ಟೀಮ್ ವರ್ಕ್ ಮತ್ತೊಮ್ಮೆ ಪ್ರಗತಿ ಸಾಧಿಸುವಲ್ಲಿ ನಾವೇ ಮುಂದೆ ಇದ್ದೀವಿ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಅಥವಾ ಸೂಚನೆ ಸಂದೇಶವನ್ನು ಸಾರುವಲ್ಲಿ ಯಶಸ್ವಿಯಾಗಿದ್ದಾರೆ.